ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, 10 ದಿನಗಳಲ್ಲಿ ನಿಮ್ಮ ಬುದ್ಧಿವಂತಿಕೆಗೆ ಸಿಗಲಿದೆ ದೈವಿಕ ಜಯ. ನಮಸ್ಕಾರ ಬಂಧುಗಳೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇಂದು ನಾವು ರಾಶಿ ಚಕ್ರದ ಅತ್ಯಂತ ಬುದ್ಧಿವಂತ, ಚತುರ ಮತ್ತು ಆಕರ್ಷಕ ರಾಶಿಯಾದ ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಅತ್ಯಂತ ರೋಮಾಂಚನಕಾರಿ ಮತ್ತು ಪವಾಡ ಸದೃಶ ವಿಷಯಗಳ ಬಗ್ಗೆ ತಿಳಿಯಲಿದ್ದೇವೆ. ಮಿಥುನ ರಾಶಿಯವರೇ, ಮುಂಬರುವ 10 ದಿನಗಳಲ್ಲಿ ನಿಮ್ಮ ಬದುಕಲ್ಲಿ ನಡೆಯಲಿರುವ ಆ ಒಂದು ಘಟನೆಯನ್ನು ಕೇಳಿದರೆ ನೀವು 100% ಶಾಕ್ ಆಗೋದು ಖಂಡಿತ. ಇಷ್ಟು ದಿನ ನೀವು ಪಟ್ಟ ಮಾನಸಿಕ ಹೋರಾಟಗಳಿಗೆ, ಅನುಭವಿಸಿದ ನಿರಾಸೆಗಳಿಗೆ ಈಗ ಸಾಕ್ಷಾತ್ ಮಹಾವಿಷ್ಣು ಮತ್ತು ಬುಧ ದೇವನ ಕೃಪೆಯಿಂದ ಅದ್ಭುತವಾದ ಉತ್ತರ ಅನ್ನೋದು ಸಿಗಲಿದೆ. ನಿಮ್ಮ ಮನೆಗೆ ದೈವಿಕ ಶಕ್ತಿಯ ಪ್ರವೇಶ ಆಗ್ತಾ ಇದ್ದು ನಿಮ್ಮ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೀತಾ ಇದೆ. ಇಂತಹ ಎಲ್ಲ ದೈವಿಕ ರಹಸ್ಯಗಳನ್ನು ಮತ್ತು ನೀವು ವಹಿಸಬೇಕಾದ ಮುನ್ನೆಚ್ಚರಿಕೆಗಳನ್ನು ತಿಳಿದುಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ತಕ್ಷಣ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆ್ಯಂಡ್ ನಿಮ್ಮ ಕುಟುಂಬ ಆ್ಯಂಡ್ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಮಿಥುನ ರಾಶಿಯು ರಾಶಿ ಚಕ್ರದ 3ನೇ ರಾಶಿ, ಮೃಗಶಿರ ನಕ್ಷತ್ರದ 3ನೇ 4ನೇ ಪಾದ ನಕ್ಷತ್ರದ ನಕ್ಷತ್ರಗಳ ರಾಜನಾದ ಆರಿದ್ರ ನಕ್ಷತ್ರದ 1, 2, 3, 4ನೇ ಪಾದ ಹಾಗೂ ಪುನರ್ವಸ ನಕ್ಷತ್ರದ 1, 2, 3ನೇ ಪಾದದಲ್ಲಿ ಜನಿಸಿದವರು ಮಿಥುನ ರಾಶಿಯ ಅಡಿಯಲ್ಲಿ ಬರ್ತಾರೆ. ವಾಯುತತ್ವದ ಈ ರಾಶಿಯ ಅಧಿಪತಿ ಬುದ್ಧಿ, ಜ್ಞಾನ ಮತ್ತು ವ್ಯಾಪಾರಕ್ಕೆ ಕಾರಕನಾದ ಬುಧ ಗ್ರಹ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ವಿಚಿತ್ರವಾದ ಬದಲಾವಣೆಗಳು ಆಗ್ತಾ ಇರೋದನ್ನು ನೀವು ನೋಡಿರಬಹುದು. ಅಕಸ್ಮಾತ್ತಾಗಿ ಕನಸಲ್ಲಿ ಹಸಿರು ಗ್ರಂಥಾಲಯಗಳು, ಪವಿತ್ರ ಪುಸ್ತಕಗಳು ಅಥವಾ ಮುದ್ದಾದ ಸಣ್ಣ ಹೆಣ್ಣು ಮಕ್ಕಳು ಕಾಣಿಸಿಕೊಳ್ಳೋದು ಇಲ್ವೇ? ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನಿಮ್ಮ ಮಾತುಗಳಲ್ಲಿ ಒಂದು ವಿಶಿಷ್ಟವಾದ ಸ್ಪಷ್ಟತೆ ಮತ್ತು ಹೊಸ ಆತ್ಮವಿಶ್ವಾಸ ಮೂಡ್ತಾ ಇರೋದು ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಹಾಗಿದ್ರೆ ನೆನ್ಬಿಡಿ, ಇವೆಲ್ಲ ಕೇವಲ ಕಾಮನ್ ಅಲ್ಲ. ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಹರಿದಾಡ್ತಾ ಇರೋದ್ರ ಒಂದು ಮುನ್ಸೂಚನೆ ಆಗಿರುತ್ತೆ. ಮಿಥುನ ರಾಶಿಯವರು ಕಳೆದ ಕೆಲವು ತಿಂಗಳುಗಳಿಂದ ತೀವ್ರ ಗೊಂದಲ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದು ಇದಕ್ಕೆಲ್ಲ ಏನು ಹತ್ತಿರದ ಬಂದಿರಲಿ ತಪ್ಪು ತಿಳುವಳಿಕೆಗೆ ಒಳಗಾಗಿ ಬಳಲ್ತಾ ಇದ್ದಾರೆ. ನೀವು ಎಲ್ಲರೊಂದಿಗೆ ಕೂಡ ಹೊಂದ್ಕೊಂಡು ಹೋಗ್ತೀರಾ, ಆದರೆ ನಿಮ್ಮ ಮಾತಿನ ಚಾತುರ್ಯದಿಂದಲೇ ಎಲ್ಲರನ್ನು ಕೂಡ ಸೆಳಿತೀರಾ. ಆದರೆ ಮಾತುಗಳು ಜನ ತಪ್ಪಾಗಿ ಅರ್ಥ ಮಾಡ್ಕೊತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೆ. ನೀವೇನ್ಕೊಂತೀರಾ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋದಕ್ಕೆ ಹೋದರೂ ಕೂಡ ನನಗೆ ಯಾಕೆ ಈ ಅಪವಾದಗಳು ಅಂತ. ನೀವು ರಾತ್ರಿ ವೇಳೆ ನಿದ್ದೆ ಇಲ್ಲದೆ ಒದ್ದಾಡಿದ ದಿನಗಳು ಆ ದೇವರಿಗೆ ತಿಳಿದಿದೆ. ನೀವು ಮೌನವಾಗಿ ಸಹಿಸಿಕೊಂಡ ನಿಂದನೆಗಳು, ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳು ಈಗ ಎಲ್ಲವೂ ಕೂಡ ಮುಕ್ತಾಯದ ಹಂತಕ್ಕೆ ಬಂದಿದೆ. ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಇತ್ತೀಚೆಗೆ ಕರ್ಪೂರದ ವಾಸನೆ ತಾನಾಗಿ ಆವರಿಸೋದು, ತುಳಸಿ ಗಿಡ ಹಸಿರಾಗಿ ಕಂಗೊಳಿಸೋದು ಅಥವಾ ಮನೆಯ ಸುತ್ತಮುತ್ತ ಸಕಾರಾತ್ಮಕ ಒಂದು ಶಕ್ತಿ ಅನ್ನೋದು ನೆಲೆಸ್ತಾ ಇರೋದು ನಿಮ್ಮ ಕಣ್ಣಿಗೆ ಕಾಣಿಸ್ಬೋದು. ಇದೆಲ್ಲ ಕೂಡ ನಾರಾಯಣನ ಕೃಪೆ ನಿಮ್ಮ ಮೇಲಿದೆ ಎನ್ನುವುದರ ಸೂಚನೆ. ನಿಮ್ಮ ವೃತ್ತಿ ಜೀವನವನ್ನು ಹಾಳು ಮಾಡೋದಕ್ಕೆ ಸಂಚು ರೂಪಿಸ್ತಾ ಇರುವ ಇಬ್ಬರು ವ್ಯಕ್ತಿಗಳು, ವಿಶೇಷವಾಗಿ ಎ ಅಥವಾ ಎಸ್ ಎಂಬ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳು. ಅತ್ಯಂತ ಜಾಗರೂಕರಾಗಿರಿ. ಮುಂಬರುವ 10 ದಿನಗಳಲ್ಲಿ ಯಾರೊಂದಿಗೂ ಒಂಟಿ ಒಪ್ಪಂದಗಳಿಗೆ, ಪಾರ್ಟ್ನರ್ಶಿಪ್ಗೆ, ಜಂಟಿ ಒಪ್ಪಂದಗಳಿಗೆ ನೀವು ಆದಷ್ಟು ಪಾರ್ಟ್ನರ್ಶಿಪ್ಪಲ್ಲಿ ಸಹಿ ಹಾಕೋದಕ್ಕೆ ಹೋಗಬೇಡಿ. ಯಾರಿಗೂ ಜಾಮೀನು ನೀಡಬೇಡಿ ಮತ್ತು ನಿಮ್ಮ ವ್ಯವಹಾರದ ಮುಂದಿನ ತಂತ್ರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಅತಿಯಾದ ಮಾತಿನ ಒಲವೇ ನಿಮಗೆ ಮುಳುವಾಗದಂತೆ ನೋಡಿಕೊಳ್ಳಿ. ಇದರ ನಡುವೆ ಒಂದು ಅದ್ಭುತವಾದ ಮತ್ತು ಆಶ್ಚರ್ಯಕರ ಶುಭವಾರ್ತೆ ಕೂಡ ನಿಮ್ಮ ಮುಂದೆ ಇದೆ. ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ 10 ದಿನಗಳಲ್ಲಿ ನಿಮ್ಮ ಶಿಕ್ಷಣ, ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ದೊಡ್ಡ ಸಮಸ್ಯೆ ಒಂದು ಬಗೆಹರಿಯುತ್ತೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಪ್ರತಿಮ ಯಶಸ್ಸು ಅನ್ನೋದು ಸಿಗುತ್ತೆ. ಮಾಧ್ಯಮ, ಕಲೆ, ಬರವಣಿಗೆ ಮತ್ತು IT ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಪ್ರಶಸ್ತಿ ಅಥವಾ ಪ್ರಮೋಷನ್, ಪದೋನ್ನತಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಬಹಳ ದಿನಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಒಪ್ಪಂದಗಳು ತಾನಾಗಿಯೇ ಸಫಲವಾಗಿ ನಿಮ್ಮ ಕೈಗೆ ದೊಡ್ಡ ಆರ್ಥಿಕ ಲಾಭ ಅನ್ನೋದು ಬರುತ್ತೆ. ಇಲ್ಲಿಯವರೆಗೆ ನಿಮ್ಮ ರಾಶಿಗೆ ಅಡ್ಡವಾಗಿದ್ದ ಗುಪ್ತ ಗ್ರಹ ದೋಷಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನೀವು ಹಿಂದೆ ಯಾರಿಗೂ ನೀಡಿದ ಜ್ಞಾನದ ಸಹಾಯ ಅಥವಾ ಯಾರಿಗೂ ಕಷ್ಟಕ್ಕೆ ಸ್ಪಂದಿಸಿದ ನಿಸ್ವಾರ್ಥ ಬುದ್ಧಿ ಏನಿದೆ ಈಗ ನಿಮಗೆ ದೇವರ ಆಶೀರ್ವಾದ ರೂಪದಲ್ಲಿ ಮರಳಿ ಬರ್ತಾ ಇದೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊಂಡ್ಬಿಡಿ, ನಿಮ್ಮ ಒಂದೇ ಸಮಯದಲ್ಲಿ 10 ಕೆಲಸಗಳಿಗೆ ಕೈ ಹಾಕುವ ಚಂಚಲ ಸ್ವಭಾವವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು.
ಸಣ್ಣ ವಿಷಯಗಳಿಗೂ ಕೂಡ ಅತಿಯಾಗಿ ಯೋಚನೆ ಮಾಡಿ ಓವರ್ ಥಿಂಕಿಂಗ್ ಮಾಡಿ ಮಾನಸಿಕ ಕಾಯಿಲೆಗೆ ತುತ್ತಾಗೋದಕ್ಕೆ ಹೋಗಬೇಡಿ. ಈಗ ನಿಮಗೂ ಅತ್ಯಂತ ಗೋಪ್ಯವಾದ ಒಂದು ಪರಿಹಾರವನ್ನು, ದೈವಿಕ ಪರಿಹಾರವನ್ನು ನಾವು ಹೇಳ್ತಿದ್ದೀವಿ. ಈ 10 ದಿನಗಳಲ್ಲಿ ನಿಮ್ಮ ಕನಸಲ್ಲಿ ಪವಿತ್ರ ನದಿ, ಹಸಿರು ವನಸಿರಿ ಅಥವಾ ವಿಷ್ಣುವಿನ ವಿಗ್ರಹ ಕಾಣಿಸಿದರೆ ಅದು ಸಾಕ್ಷಾತ್ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿದೆ ಅಂತ ಅರ್ಥ. ಅಂತ ಕನಸು ಬಿದ್ದ ತಕ್ಷಣವೇ ನೀವು ಬುಧವಾರದ ದಿನ ಮನೆಯಲ್ಲಿ ಹಸಿರು ಒಣ ದ್ರಾಕ್ಷಿ ಅಥವಾ ಹಸಿರು ಬೇಳೆಯನ್ನು ದೇವರಿಗೆ ನೈವೇದ್ಯ ಮಾಡಿ ದೀಪವನ್ನು ಹಚ್ಚಿ ಆರಾಧನೆ ಮಾಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಆವರಿಸಿರುವ ಬುಧ ದೋಷ ಮತ್ತು ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಏನಿದೆ ಸಂಪೂರ್ಣವಾಗಿ ನಾಶವಾಗಿ ಸಕಾರಾತ್ಮಕ ಶಕ್ತಿ ಹಾಗೂ ಜ್ಞಾನ ಅನ್ನೋದು ನೆಲೆಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ನಮೋ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ, ಓಂ ಬುಧಾಯ ನಮಃ ಅಂತ ಕಮೆಂಟ್ ಮಾಡಿ. ಇದರಿಂದ ನಿಮ್ಮ ಹಾದಿಯಲ್ಲಿ ಬರುವ ಎಲ್ಲ ಅಡೆತಡೆಗಳು ಧೂಳಿಪಟ ಆಗುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶ್ವರನು ಸುಖಿನೋ ಭವಂತು.